ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವಮೇವ ಸರ್ವಂ ಮಮ ದೇವ ದೇವಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನಃ ಶಂಭುಃ ಭಗವಾನ್ ಬಾದರಾಯಣಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೀ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ತತ್ವಜಿಜ್ಞಾಸು ಸಾಧಕರು, ಮುಮುಕ್ಷುಗಳು ಮತ್ತು ವಿಶೇಷವಾಗಿ ವಸ್ತುತಂತ್ರಜ್ಞಾನ ವಿಚಾರ ಪರರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ, ಅಷ್ಟಮಿ ನವಮಿ ವಾರ ಗುರುವಾರ. 2025 ಇಸವಿ ಜುಲೈ ಮಾಹೆಯಲ್ಲಿ 3ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ
ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕನ್ನಡದ ಸುಗಮ ಗ್ರಂಥದಲ್ಲಿ 108ನೇ ಪುಟವನ್ನ ನೋಡೋಣ. ನನು ಅಶಾಂಕರಮಪಿ ಯುಕ್ತಿಮತ್ ಇದಂ ಮತಂ. ಬಹಳ ಚೆನ್ನಾಗಿದೆ. ಅಶಾಂಕರಮಪಿ ಮೂಲ ವಿದ್ಯಾ ಮತಂ ಯುಕ್ತಿಮತು ಇತಿ ಚೇತ್. ಆಗಬಹುದು ನೀವು ಹೇಳುತ್ತಿರುವಂತೆ ಮೂಲ ವಿದ್ಯಾವಾದವು ಮೂಲ ವಿದ್ಯಾ ಮತವು ಅಶಾಂಕರವಾಗಿರಬಹುದು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಲ್ಲೂ ಹೇಳಿಲ್ಲ. ಆಲ್ ರೈಟ್. ಆದರೂ ಕೂಡ ಯುಕ್ತಿ ಮತೆ ಚೆನ್ನಾಗಿದೆ. ತರ್ಕವತೆ, ಈ ಮತ ಯುಕ್ತಿಯುಕ್ತವಾಗಿದೆ. ದಿಸ್ ಇಸ್ ಲಾಜಿಕಲ್. ಅನೇಕ ವಿಚಾರಗಳನ್ನ ಮಾಡುವಾಗ ಪ್ರತಿಯೊಂದು ಶಾಂಕರವೇ ಆಗಿರ್ಬೇಕಾಗಿಲ್ಲ. ನೋಡಿ, ಉದಾಹರಣೆಗೆ ಹಾಲು ಬಿಳುಪಾಗಿದೆ ಅಂತ ಹೇಳಿದೆ. ಇದು ಅಶಾಂಕರಂ ಮತಂ. ಇಡೀ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಶಂಕರಾಚಾರ್ಯರು ಎಲ್ಲಿಯೂ ಕೂಡ ಹಾಲು ಬಿಳುಪಾಗಿದೆ ಅಂತ ಹೇಳಿಲ್ಲವಲ್ಲ. ಆದ್ದರಿಂದ ನಾವು ಒಪ್ಪುವುದಿಲ್ಲ ಅನ್ನುವುದು ತಪ್ಪು. ಹಾಲು ಬೆಳಗಿದೆಯೋ ಇಲ್ವೋ ಇದೆ. ಅದೇ ರೀತಿಯಲ್ಲಿ ರಕ್ತವು ಕೆಂಪಿರುತ್ತೆ ಎಂದು ನಾವು ಒಪ್ಪಲ್ಲ ಸರ್. ಯಾಕೆ? ಎಲ್ಲೂ ಶಂಕರಾಚಾರ್ಯರು ಹೇಳಿಲ್ಲ, ಬೇಕಾಗಿಲ್ಲ. ಈ ಪ್ರತಿಯೊಂದಕ್ಕೂ ನೀವು ಶಾಂಕರಂ ಅಂತ ಹೇಳುವುದು ತಪ್ಪು. ಅಶಾಂಕರಮಪಿ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯಗಳಲ್ಲಿ ಎಲ್ಲಿಯೂ ಮೂಲ ವಿದ್ಯಾವಾದವನ್ನು ಹೇಳಿಲ್ಲ. ಆಲ್ರೈಟ್. ಹಾಗಿದ್ದರೂ ಇದಂ ಮತಂ ಯುಕ್ತಿ ಮತೆ ಯುಕ್ತಿ ತರ್ಕ ಯಸ್ಯ ತತ್. ಈ ಮೂಲ ವಿದ್ಯಾವಾದ ಬಹಳ ಲಾಜಿಕಲ್ ಆಗಿದೆಯಲ್ಲ, ಯುಕ್ತಿಯುಕ್ತವಾಗಿದೆಯಲ್ಲ, ಯಾಕೆ ತೆಗೆದುಕೊಳ್ಳಬಾರದು? ಏನಂತ? ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವಂಥ ಭಾವರೂಪವಾದ ಅಚೇತನವಾದ ಒಂದು ಜಡಾತ್ಮಕವಾಗಿರುವಂತಹ ಶಕ್ತಿ ಇದೆ. ಮೂಲ ವಿದ್ಯಾ ಅಂತ ಹೆಸರು. ಆ ಮೂಲ ವಿದ್ಯೆಯು ಈ ಸಂಸಾರಕ್ಕೆ ಕಾರಣವಾಗಿದೆಯೇ ಹೊರತು ಅಧ್ಯಾಸವಲ್ಲ. ಅಧ್ಯಾಸ ಎನ್ನುವುದು ಜುಜುಬಿ, ಇದು ಕಾರ್ಯ. ಇದಕ್ಕೆ ಕಾರಣವಾದದ್ದು ಮೂಲ ವಿದ್ಯಾ ಅಂತ ಏನ್ ಮೂಲ ವಿದ್ಯಾವಾದಿಗಳು ಹೇಳ್ತಾ ಇದ್ದಾರೆಯೋ ಇದನ್ನ ಯಾಕೆ ಒಪ್ಕೋಬಾರ್ದು ನೀವು? ಪ್ರತಿಯೊಂದಕ್ಕೂ ಶಂಕರಾಚಾರ್ಯರು ಹೇಳಿಲ್ಲ ಅನ್ನೋದೇ ತಪ್ಪು. ಈಗ ಕುಕ್ಕರ್ನಿಂದ ಅಡಿಗೆ ಏನು ಬೇಗನೆ ಮಾಡಬಹುದು ಅಂತ ಹೇಳಿದ್ರೆ ನಾವು ಒಪ್ಪುವುದಿಲ್ಲ ಸರ್. ಯಾಕೆ? ಎಲ್ಲಿಯೂ ಶಂಕರಾಚಾರ್ಯ ಹೇಳಿಲ್ಲ ಅಂದ್ರೆ ಹಾಗೆ ಹೇಳುವುದು ತಪ್ಪು. ಪೂರ್ವಪಕ್ಷ. ಅಶಾಂಕರಮಪಿ ಶಾಂಕರ ಭಾಷ್ಯೇಶು ನ ಕುತ್ರಾಪಿ ದೃಷ್ಟಮಪಿ ಇದಂ ಮತಂ ಮೂಲ ವಿದ್ಯಾ ಮತಂ ಯುಕ್ತಿ ಮತ. ಯುಕ್ತಿಯಿಂದ ಕೂಡಿದೆಯಲ್ಲ, ಸರಿಯಾಗಿದೆಯಲ್ಲ. ಆದ್ದರಿಂದ ಮೂಲ ವಿದ್ಯಾವಾದವನ್ನ ನೀವು ಯಾಕೆ ಒಪ್ಪಿಕೊಳ್ಳಬಾರದು ಅಂತ ಪೂರ್ವಪಕ್ಷ. ಅನಾದೇ ಸಂಸಾರಸ್ಯ ಅನಾದಿ ಹೇತುತ್ವಾಕಾಂಕ್ಷಾ ಹಿ ನ್ಯಾಯ ನ್ಯಾಯಾತ್ ಅನಪೇತ ನ್ಯಾಯ. ಚೆನ್ನಾಗಿದೆ. ನ್ಯಾಯಂ ನ್ಯಾಯಾತ್ ಅನಪೇತಂ ನ್ಯಾಯಂ ನಪುಂಸಕಲಿಂಗ. ಇಲ್ಲಿ ಸ್ತ್ರೀಲಿಂಗ. ಯಾಕೆ ಅಂದ್ರೆ ಅನಾದೇಹೇ ಸಂಸಾರಸ್ಯ, ಈ ಸಂಸಾರ ಅನಾದಿಯಾಗಿದೆ ಅಲ್ವೇ. ಏವಮಯಮನಾದಿರನಂತಹ ನೈಸರ್ಗಿಕ ಸಂಸಾರ. ಅನಾದಿಯಾಗಿರುವಂತಹ ಸಂಸಾರಕ್ಕೆ ಅನಾದಿಯಾಗಿರುವಂತಹ ಹೇತು ಬೇಕಲ್ವೇ. ನೋಡಿ, ಚೆನ್ನಾಗಿದೆ. ಅನಾದೇಹೇ ಸಂಸಾರಸ್ಯ ಜನ್ಮ ಮರಣ ಕರ್ತೃತ್ವ ಭೋಕ್ತೃತ್ವ ಮಮ ಇದಂ, ಇದೇ ಸಂಸಾರ. ಯಾವತ್ತು ಬಂತೋ ಗೊತ್ತಿಲ್ಲ, ಅನಾದಿಯಾಗಿದೆ. ಅನಾದಿಯಾಗಿರುವಂತಹ ಸಂಸಾರಕ್ಕೆ ಹೇತುವಾಗಿರುವಂತಹ ವಸ್ತುವು ಕೂಡ
ಅನಾದಿಯಾಗಿರಬೇಕು ಎಂದು ಅಪೇಕ್ಷಿಸುವುದು ನ್ಯಾಯವಾಗಿದೆ. ಈಗ ಸಮುದ್ರ ಬಹಳ ಬಹಳ ದೊಡ್ಡದಾಗಿದೆ. ಇಂಥ ಸಮುದ್ರಕ್ಕೆ ಕಾರಣವಾಗಿರುವಂತಹದ್ದು ಸಮುದ್ರಕ್ಕಿಂತಲೂ ದೊಡ್ಡದಾಗಿರ್ಬೇಕು. ಯಾವುದದು? ತೇಜಸ್ಸು. ತೇಜಸ್ ಅಷ್ಟೊಂದು ದೊಡ್ಡದಾಗಿದೆ. ಆ ತೇಜಸ್ಸಿಗೂ ಕಾರಣವಾಗಿರುವಂತಹ ತತ್ವ ತೇಜಸ್ಸಿಗಿಂತಲೂ ದೊಡ್ಡದಾಗಿರಬೇಕು. ಯಾವುದು? ವಾಯು. ವಾಯು ಬಹಳ ವ್ಯಾಪಕ, ಎಲ್ಲಾ ಕಡೆ ಇದೆ. ಈ ವಾಯುವನ್ನ ಸೃಷ್ಟಿ ಮಾಡಿ ವಾಯುವಿಗೆ ಕಾರಣವಾಗಿರುವಂತಹ ವಸ್ತು ವಾಯುವಿಗಿಂತಲೂ ದೊಡ್ಡದಾಗಿರ್ಬೇಕಲ್ವೇ? ಆಕಾಶ. ಆಕಾಶ ಸರ್ವ ವ್ಯಾಪಕ. ಆಕಾಶ ಎಲ್ಲ ವಸ್ತುಗಳನ್ನು ಒಳಗೊಂಡಿದೆ. ಇಂಥ ಆಕಾಶಕ್ಕೆ ಕಾರಣವಾಗಿರುವಂತಹ ತತ್ವ ಯಾರಾಗಿರ್ಬೇಕು? ಪರಮಾತ್ಮ. ಹಾಗಿಲ್ಲಿ ಸಂಸಾರವು ಅನಾದಿಯಾಗಿದೆ. ಅನಾದಿಯಾಗಿರುವಂತಹ ಸಂಸಾರಕ್ಕೆ ಅನಾದಿ ಹೇತುವಾಗಿರುವಂತಹ ವಸ್ತುವು, ಕಾರಣವಾದ ವಸ್ತುವು ಕೂಡ ಅನಾದಿಯಾಗಿರಬೇಕು ಎಂದು ಅಪೇಕ್ಷೆ ಮಾಡುವುದು, ತರ್ಕ ಮಾಡುವುದು ನ್ಯಾಯ, ಸರಿಯಾಗಿದೆ. ಏನ್ ಸಂಸಾರ ಅಂದ್ರೆ ಮೊನ್ನೆ ಬಂದದ್ದಲ್ಲ, ಬೆಂಗಳೂರಿನ ಇರುವಂತಹದ್ದಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರುವಂತಹದ್ದಲ್ಲ, ಅಥವಾ ಭಾರತ ದೇಶದಲ್ಲಿ ಮಾತ್ರ ಇರುವಂತಹದ್ದಲ್ಲ, ಅಥವಾ ಭೂಮಂಡಲದಲ್ಲಿ ಮಾತ್ರ ಇರುವಂತಹದ್ದಲ್ಲ. ಏವಮಯಮನಾದಿರನಂತಹ ನೈಸರ್ಗಿಕ ಅಂದ್ರೆ ಸರ್ವಲೋಕ ಪ್ರತ್ಯಕ್ಷ. ಶ್ರೀರಾಮ್ ಜಯ ರಾಮ್ ಜಯ. 14 ಲೋಕಗಳಲ್ಲೂ ಇದೆ ಸಂಸಾರ. ಎಂಥ ಅನಾದಿಯಾಗಿರುವಂತಹ ಸಂಸಾರಕ್ಕೆ ಕಾರಣವಾದದ್ದು ಯಾವುದು? ಅನಾದಿಯಾಗಿರುವಂತಹ ಮೂಲಾವಿದ್ಯ. ಅಧ್ಯಾಸಸ್ತು ಸಾಧಿ. ಅಲ್ಲ, ಅಧ್ಯಾಸವನ್ನ ಈ ಸಂಸಾರಕ್ಕೆ ಕಾರಣ ಅಂತ ಹೇಳಿ ಪಾಪ. ಅಧ್ಯಾಸ ಜುಜಿಬಿ, ಮೀಗರ್, ಇನ್ಸಿಗ್ನಿಫಿಕೆಂಟ್. ಅಧ್ಯಾಸ ಅಂದೇನು? ಒಂದನ್ನ ಮತ್ತೊಂದನ್ನಾಗಿ ತಪ್ಪಾಗಿ ತಿಳಿದುಕೊಳ್ಳುವಂತ ಮಿಥ್ಯಾಜ್ಞಾನ. ಅಧ್ಯಾಸಸ್ತು, ಅಧ್ಯಾಸವಾದರೂ ಸಾಧಿ, ಆದಿ ಉಳ್ಳದ್ದು. ಯಾಕೆ? ಅಧ್ಯಾಸವು ಮೂಲಾವಿದ್ಯೆಯ ಕಾರ್ಯ. ಮೂಲಾವಿದ್ಯೆಯು ಅನಾದಿ, ಅದರ ಕಾರ್ಯವಾಗಿರುವಂಥ ಅಧ್ಯಾಸ ಸಾಧಿ. ಮಣ್ಣು ಕಾರಣ, ಮಡಕೆ ಕಾರ್ಯ. ಯಾವುದೇ ಕಾರ್ಯವಾಗಿರುವ ವಸ್ತು ಅನಾದಿಯಾಗಲು ಸಾಧ್ಯವಿಲ್ಲ. ಮೂಲಾವಿದ್ಯೆಗೆ ಆದಿ ಇಲ್ಲ. ಮೂಲಾವಿದ್ಯೆಯು ಬ್ರಹ್ಮದಲ್ಲಿಯೂ ಇದೆ. ಮೂಲಾವಿದ್ಯೆಯು ಎಲ್ಲರನ್ನು ಆವರಿಸಿಕೊಂಡಿದೆ. ಆದ್ದರಿಂದ ಮೂಲಾವಿದ್ಯೆಯನ್ನ ಈ ಅನಾದಿಯಾಗಿರುವಂತಹ ಸಂಸಾರಕ್ಕೆ ಕಾರಣ ಎಂದು ಹೇಳಿದರೆ ಏನ್ ತಪ್ಪು? ಇದನ್ನು ಶಂಕರಾಚಾರ್ಯಲ್ಲೂ ಹೇಳಿದ ಬೇಡ. ನೀವು ಮಾತಿಗೂ ಶಂಕರಾಚಾರ್ಯ ಹೇಳಿಲ್ಲ ಅನ್ನುವುದು ದಡ್ಡತನ. ಕನ್ನಡಕ ಹಾಕೊಂಡ್ರೆ ಅಕ್ಷರ ಚೆನ್ನಾಗಿ ಕಾಣಿಸುತ್ತೆ, ನಾನು ಒಪ್ಪುವುದಿಲ್ಲ ಸರ್. ಯಾಕೆ? ಶಂಕರಾಚಾರ್ಯರೆಲ್ಲೂ ಹೇಳಿಲ್ಲ. ಯಾಕೆ ಹೇಳ್ಬೇಕು? ಟಿವಿಯನ್ನ ನೋಡ್ತಾ ಇದ್ದೆ, ಅಮೇರಿಕಾ ನ್ಯೂಸು ಬೆಂಗಳೂರಲ್ಲಿ ಬರುತ್ತೆ ಅಂತ ನಾನು ಒಪ್ಪುವುದಿಲ್ಲ. ಇದನ್ನು ಶಂಕರಾಚಾರ್ಯರೆಲ್ಲೂ ಭಾಷ್ಯದಲ್ಲಿ ಹೇಳಿಲ್ಲ ಅಂದ್ರೆ ದಡ್ಡತನ ಅಂತ ಪೂರ್ವ ಪಕ್ಷ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಅಶಾಂಕರಮಪಿ ಮೂಲಾವಿದ್ಯಾ ಮತಂ ಯುಕ್ತಿ ಮತ ಅನಾದೇ ಸಂಸಾರಸ್ಯ ಅನಾದಿ ಹೇತ್ವಾಕಾಂಕ್ಷ ಹಿ ನ್ಯಾಯ. ಅನಾದಿಯಾಗಿರುವ ವಸ್ತುವಿಗೆ ಅನಾದಿಯಾದ ವಸ್ತುವೇ ಕಾರಣವಾಗಬೇಕು. ಅಧ್ಯಾಸವು ಈ ಸಂಸಾರಕ್ಕೆ ಕಾರಣವಾಗಲಾರದು. ಯಾಕೆ? ಸಾಧಿತ್ವಾತ್. ಸಂಸಾರವು ಅನಾದಿ, ಅಧ್ಯಾಸವು ಸಾಧಿ. ಸಮುದ್ರಕ್ಕೆ ಯಾವುದು ಕಾರಣ? ನಮ್ಮನೆ ಬಾವಿ ನೀರು. ಮೂರ್ಖತನ.
ನಿಮ್ಮನೆ ಬಾವಿ ನೀರು ತುಂಬಾ ಸಣ್ಣದು, ಸಮುದ್ರ ಬಹಳ ದೊಡ್ಡದು. ತುಂಬಾ ದೊಡ್ಡದಾಗಿರುವಂತಹ ಸಮುದ್ರಕ್ಕೆ ನಿಮ್ಮನೆ ಬಾವಿ ನೀರು ಕಾರಣ ಅಂದ್ರೆ ಅದು ತಪ್ಪಾಗುತ್ತದೆ ಅಲ್ಲವೇ? ಅದೇ ರೀತಿಯಲ್ಲಿ ಅಧ್ಯಾಸಸ್ತು ಸಾಧಿಹಿ ಅಧ್ಯಾಸಸ್ತು ಕಾರ್ಯಂ. ಕಸ್ಯ ಕಾರ್ಯಂ? ಮೂಲ ವಿದ್ಯಾಯ ಕಾರ್ಯಂ. ಸಹ ಕಥಂ ಸಂಸಾರಾನರ್ಥ ಹೇತು ಸ್ಯಾತ್ ಇತಿ ಚೇತ್. ಸಹ ಅಧ್ಯಾಸ ಸಾಧಿಯಾಗಿರುವ ಮೂಲ ವಿದ್ಯೆಯಿಂದ ಹುಟ್ಟಿರುವ ಜುಜುಬಿ ಈ ಅಧ್ಯಾಸವು ಅನಾದಿಯಾಗಿರುವಂತ ಸಂಸಾರ ಅನರ್ಥಗಳಿಗೆ ಹೇತು ಕಾರಣವಾಗಿದೆ ಎನ್ನುವಂತಹದ್ದು ಕಥಂ ಹೇಗೆ ಸಾಧ್ಯ? ಯೋಚನೆ ಮಾಡಿ. ಈಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಹಾತ್ಮರು, ತಪಸ್ವಿಗಳು, ಜ್ಞಾನಿಗಳು 96 ವರ್ಷ ಬದುಕಿದ್ರು. 20ನೇ ಶತಮಾನದ ಜೀವನ್ಮುಕ್ತರು. ಅವ್ರು ಯಾರು ಕಾರಣ ಅಂದ್ರೆ ನನ್ನ ಮೊಮ್ಮಗ ಅವ್ರಿಗೆ ಕಾರಣ ಅಂದ್ಬಿಟ್ರೆ ಏನ್ ದರ್ಶನ? ನನ್ನ ಮೊಮ್ಮಗ ಮೊನ್ನೆ ಹುಟ್ಟಿರೋನು, ಅವರು 96 ವರ್ಷದ ವಯೋವೃದ್ಧರು. ಅವರಿದ್ದಿದ್ದು ಇವಾಗ 160 ವರ್ಷ ವಯಸ್ಸಾಗ್ತಾ ಇತ್ತು. ಅವರಿಗೆ ನೀವು ಮೊನ್ನೆ ಹುಟ್ಟಿರುವಂತಹ ಮೊಮ್ಮಗನನ್ನ ಕಾರಣ ಸಾಧ್ಯವ? ಯಾರೂ ನಂಬಲಿಲ್ಲ. ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಅನಾದಿಯಾಗಿರುವ ಸಂಸಾರ ಅನರ್ಥಗಳಿಗೆ ಸಾಧಿಯಾಗಿರುವಂತ ಅಧ್ಯಾಸವನ್ನ ಕಾರಣ ಅಂತ ಹೇಳಿ ಹೇಗೆ ಹೊಂದುತ್ತಿದ್ದು? ಅದನ್ನು ಬಿಟ್ಟು ನೀವು ಮೂಲ ವಿದ್ಯೆ ಒಪ್ಕೊಳ್ಳಿ. ಮೂಲ ವಿದ್ಯೆಯು ಅನಾದಿಯಾಗಿದೆ. ಮೂಲ ವಿದ್ಯೆಯು ಪ್ರಪಂಚವನ್ನೆಲ್ಲ ತುಂಬಿಕೊಂಡಿದೆ. ಮೂಲ ವಿದ್ಯೆಯು ಬ್ರಹ್ಮವನ್ನು ಆಶ್ರಯ ಮಾಡಿಕೊಂಡಿದೆ. ಇಂಥ ಮೂಲ ವಿದ್ಯೆಯನ್ನ ಈ ಸಂಸಾರ ಅನರ್ಥಗಳಿಗೆ ಕಾರಣ ಅಂತ ಹೇಳಿದರೆ ನ್ಯಾಯವಾಗಿದೆ ಎಲ್ಲವೇ? ಆದ್ದರಿಂದ ಅಶಾಂಕರಮಪಿ, ಶಾಂಕರ ಭಾಷ್ಯಗಳಲ್ಲಿ ಈ ಮೂಲ ವಿದ್ಯಾವಾದವು ಇಲ್ಲದೆ ಹೋದರೂ ಕೂಡ ಯುಕ್ತಿಯುಕ್ತವಾಗಿರುವುದರಿಂದ ಒಪ್ಕೊಳ್ಬೇಕು ಅಂತ ಪೂರ್ವಪಕ್ಷ. ಇತ್ತೀಚೇತ್ ಹೀಗೆಂದು ಮೂಲ ವಿದ್ಯಾವಾದಿಗಳು ವಾದವನ್ನ ಮಾಡಿದರೆ ಅತ್ರೋಚ್ಯತೆ. ಬಾ, ಎಷ್ಟು ಚೆನ್ನಾಗಿದೆ, ಎಷ್ಟು ವಿಮರ್ಶೆ ಮಾಡಿದ್ರು ಪೂಜ್ಯರಾದ ಸದ್ಗುರುಗಳು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ರಾಗದ್ವೇಷವಿಲ್ಲ, ಪೂರ್ವಗ್ರಹ ಪೀಡೆ ಇಲ್ಲ, ತತ್ವವನ್ನು ಹೇಳ್ತಾ ಇದ್ದಾರೆ. ವಿಚಾರವನ್ನು ಮಾಡಿ. ಒಟ್ಟಿನಲ್ಲಿ ಇದು ಪೂರ್ವಪಕ್ಷ, ಮೂಲ ವಿದ್ಯಾವಾದಿಗಳ ಮತ. ಹೀಗೆಂದರೆ ಅತ್ರ ಈ ವಿಷಯದಲ್ಲಿ ವಯಂ ವದಾಮಃ, ಪೂಜ್ಯ ಸದ್ಗುರುಗಳು ವದಾಮ ನಾವು ಹೇಳ್ತೇವೆ ಎಂದಿಲ್ಲ, ಉಚ್ಯತೆ ಕರ್ಮಣಿ ಉಪಯೋಗ, ಇದಕ್ಕೆ ಉತ್ತರವು ಹೇಳಲ್ಪಡುತ್ತದೆ. ಬಹಳ ಚೆನ್ನಾಗಿ ನಿಧಾನ ನೋಡಿ. ನ ಯುಕ್ತಿ ಮತ ಇದಂ ಮತಂ. ಬಾ, ಇದಂ ಮತಂ, ಈ ಮತವು ಯಾವುದು? ಮೂಲ ವಿದ್ಯಾವಾದ ಮತ. ಮೂಲ ವಿದ್ಯೆಯು ಜಗತ್ತಿಗೆ ಮೂಲ ಕಾರಣವಾಗಿದೆ. ಮೂಲ ವಿದ್ಯೆಯಿಂದಲೇ ಅಧ್ಯಾಸ ಬಂದಿದೆ. ಮೂಲ ವಿದ್ಯೆಯಿಂದಲೇ ಎಲ್ಲವೂ ತೋರ್ತಾ ಇದೆ ಅನ್ನುವಂತ ಈ ಮತವು ನ ಯುಕ್ತಿ ಮತ. ದಿಸ್ ಈಸ್ ನಾಟ್ ರ್ಯಾಷನಲ್. ಇದು ಯುಕ್ತಿಯಿಂದ ಕೂಡಿದ್ದಲ್ಲ. ನ ಕೇವಲಂ ಅಶಾಂಕರಂ ಮತಂ ಕಿಂತು ಯುಕ್ತಿರಹಿತಂಚ ಯುಕ್ತಿ ಭಾಷ್ಯಂಚ ಯುಕ್ತಿ ಅಪೇತಂಚ ಇದಂ ಮೂಲ ವಿದ್ಯಾ ಮತಂ. ಅಬ್ಬಾ, ಹೇಗೆ ನಿಧಾನ ನೋಡೋಣ. ನನಗೆ ಬ್ರಹ್ಮಾನಂದವಾಗ್ತಾ ಇದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ನೀವು ದರ್ಶನ ಮಾಡಬೇಕು ಅಂದ್ರೆ ಈ ಗ್ರಂಥ ಓದಬೇಕು, ನಿಧಾನವಾಗಿ ಓದಬೇಕು. ನ ಯುಕ್ತಿ ಮತ ಇದಂ ಮತಂ. ಪೂರ್ವ ಪಕ್ಷಿ ಹೇಳಿದ ಯುಕ್ತಿ ಮತ್ತು ಇದಂ ಮತಂ. ಪೂಜ್ಯ ಸದ್ಗುರು ಹೇಳ್ತಾ ಇದ್ದಾರೆ ನ ಯುಕ್ತಿ ಮತ ಇದಂ ಮತಂ. ಈ ಮತವು ಯುಕ್ತಿಯಿಂದ ಕೂಡಿದ್ದಲ್ಲ. ಯಾಕೆ?
ನಿಧಾನ ನೋಡೋಣ. ನಹಿ ಅಧ್ಯಾಸಸ್ಯ ಸಂಸಾರಾನರ್ಥ ಹೇತುತ್ವ ಅನುಪಪತ್ಯ ಮಾತ್ರೇಣ ಅಸಂಭಾವಿತ ಅದೃಷ್ಟ ಅಶ್ರುತ ಅನಾದಿ ಅಜ್ಞಾನ ಕಲ್ಪನಂ ಯುಕ್ತಿಯುಕ್ತಂ ಭವೇತ್. ಒಳ್ಳೆ ಆಟಂ ಬಾಂಬ್ ಹಾಕ್ತಾ ಇದ್ದಾರೆ ಪೂಜ್ಯ ಸದ್ಗುರುಗಳು. ಅಬ್ಬಾ, ಮತ್ತೊಮ್ಮೆ ಮತ್ತೆ ನೋಡ್ಕೊಂಡು ನಿಧಾನ ನೋಡ್ಕೊಂಡು ಪುಸ್ತಕ ಇದೆ ಅಲ್ವೇ. ನಹಿ ಅಧ್ಯಾಸಸ್ಯ ಸಂಸಾರಾನರ್ಥ ಹೇತುತ್ವ ಅನುಪಪತ್ಯ ಮಾತ್ರೇಣ ಅಸಂಭಾವಿತ ಅದೃಷ್ಟ. ಇಲ್ಲಿ ಕನ್ನಡ ಪುಸ್ತಕದಲ್ಲಿ ಅದೃಷ್ಟ ಶ್ರುತ ಅಂತ ಪ್ರಿಂಟ್ ಆಗಿಬಿಟ್ಟಿದೆ, ತಪ್ಪಿದು. ಅದೃಷ್ಟಾಶ್ರುತ ದೀರ್ಘ ಇರಬೇಕು. ಸಂಸ್ಕೃತ ಪುಸ್ತಕ ವಿದ್ಯೆ ಚೆಕ್ ಮಾಡಿ ನೋಡಿ, ಆಮೇಲೆ ಹೇಳಿ ನನಗೆ. ಅನುಪಪತ್ಯ ಮಾತ್ರೇಣ ಅಸಂಭಾವಿತ ಅದೃಷ್ಟ ಅಶ್ರುತ. ಅದೃಷ್ಟಾಶ್ರುತ ಇರಬೇಕಾಗಿತ್ತು. ಅನಾದಿ ಅಜ್ಞಾನ ಕಲ್ಪನ್ ಯುಕ್ತಿಯುಕ್ತಂ ಭವೇತಿ. ಅಬ್ಬಾ, ಏನ್ ಜ್ವರ ಇದು ವಾಕ್ಯ ನೋಡಿ. ಅಧ್ಯಾಸವು ಅನಾದಿಯಾಗಿರುವ ಸಂಸಾರಾನರ್ಥಗಳಿಗೆ ಕಾರಣವಾಗಲು ಸಾಧ್ಯವಿಲ್ಲ ಎಂದ ಮಾತ್ರದಿಂದ ನೀವುಗಳು ಅಸಂಭಾವಿತ, ಮನಸ್ಸಿನ ಊಹೆ ಮಾಡುವುದಕ್ಕೂ ಸಾಧ್ಯವಿಲ್ಲದ ಅದೃಷ್ಟ, ಎಲ್ಲಿಯೂ ಕಾಣಲ್ಪಡದಿರುವ ಅಶ್ರುತ, ಇಡೀ ವೇದಾಂತ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಅಶ್ರುತ ಹೇಳಲ್ಪಡದೇ ಇರುವಂತ ಅನಾದಿಯಾದ ಮೂಲ ಜ್ಞಾನವನ್ನ, ಮೂಲ ವಿದ್ಯೆಯನ್ನ ಕಲ್ಪಿಸುವುದು ನ ಯುಕ್ತಿಯುಕ್ತಂ ಭವೇತ್, ಯುಕ್ತಿಯುಕ್ತವಾಗಲಾರದು. ಅಂದ್ರೆ ನೀವು ಈ ಅಧ್ಯಾಸವು ಮೂಲಾವಿದ್ಯೆಯ ಕಾರ್ಯವಾದ್ದರಿಂದ ಜುಜುಬಿ, ಇದು ಈ ಅನಾದಿಯಾಗಿರುವಂತಹ ಸಂಸಾರಕ್ಕೆ ಕಾರಣವಾಗಲಾರದು ನಾಲೆಜ್. ಆದ್ದರಿಂದ ಏನ್ ಮಾಡ್ಬಿಟ್ರು, ಅಧ್ಯಾಸವು ಈ ಸಂಸಾರಾನರ್ಥಗಳಿಗೆ ಕಾರಣವಲ್ಲದ್ದರಿಂದ ಮೂಲ ವಿದ್ಯೆಯನ್ನ ಈ ಸಂಸಾರಕ್ಕೆ ಕಾರಣ ಅಂತ ಹೇಳ್ತೇವೆ. ಅದು ದಡ್ತನ ನೋಡಿ. ಎಷ್ಟು ವಾಕ್ಯ. ಸಂಸಾರಕ್ಕೆ ಕಾರಣವಲ್ಲ ಎನ್ನುವುದು ತಪ್ಪು. ಮೊದಲು ಹೇಳಿದ್ರು ಅನಾದಿಯಾದ ಸಂಸಾರಕ್ಕೆ ಸಾಧಿಯಾಗಿರುವಂತಹ ಅಧ್ಯಾಸವು ಕಾರಣವಾಗಿದೆ ಎನ್ನುವಂತಹದ್ದು ಸರಿಯಲ್ಲ ಅಂತ ಒಪ್ಕೊಂಡ್ರು. ಇವಾಗ ಹೇಳ್ತಾ ಇದ್ದಾರೆ ಆ ವಾದವೇ ಸರಿಯಲ್ಲ. ನಚ ನಾಸ್ತಿ, ಇಲ್ಲ ಎನ್ನುವುದು ಇಲ್ಲ. ಡಬ್ಬಲ್ ನಕಾರವೇ, ಡಬ್ಬಲ್ ನೆಗೆಟಿವ್ ಇದೆ ನೋಡಿ. ಅನಾದಿ ಸಂಸಾರ ಕಲ್ಪನೆ ಅನಾದಿಯಾಗಿರುವ ಸಂಸಾರವನ್ನ ಕಲ್ಪಿಸಿಕೊಳ್ಳುವುದಕ್ಕೆ ಅಧ್ಯಾಸಕ್ಕೆ ಸಾಮರ್ಥ್ಯವೂ ಇಲ್ಲ ಎನ್ನುವುದು ಸರಿಯಲ್ಲ. ಅಬ್ಬಾ, ಭ್ರಾಂತಿ ಜ್ಞಾನಿ ಏನ್ ಬೇಕಾದ್ರೆ ಕಲ್ಪನೆ ಮಾಡ್ಕೋಬೋದಲ್ವೇ. ತಪ್ಪು ತಿಳುವಳಿಕೆಗೆ ಇತಿಮಿತಿ ಉಂಟೆ. ಒಂದು ಪುಟ್ಟ ಉದಾಹರಣೆ ಕೊಡ್ತೆ. ಒಂದು ದೊಡ್ಡ ಮಾಲು ಅಂಗಡಿ, ಅದು 1000 ಇಂಟು 1000 ಇದೆ. 1000 ಅಡಿ ಉದ್ದ, 1000 ಅಡಿ ಅಗಲ ಇದೆ. ಆ ಮಾಲ್ನಲ್ಲಿ ಎಲ್ಲಾ ಪದಾರ್ಥಗಳು ಇವೆ. ಅಕ್ಕಿ ಬೇಳೆ ಶುರು ಮಾಡಿಕೊಂಡು ಚಿನ್ನ, ಬೆಳ್ಳಿ, ವಜ್ರ, ಸ್ಕೂಟರು ಎಲ್ಲ ಇದೆ. ಸುಮಾರು 10 ಲಕ್ಷ ಪದಾರ್ಥಗಳಿವೆ. ಅಲ್ಲಿ ಒಂದು ಕಪಿ ಹೋಗಿದೆ, ಅದು 2 ಕಪಿ ಮಂಕಿ. ಏನ್ ಚೇಷ್ಟೆ ಮಾಡ್ಬೋದು ಅದು ಊಹೆ ಮಾಡಿ. ಮುಂಚೆ ಬರ್ದು ಬಿಟ್ರೆ ಯಾರು ನೋಡೋಣ. 2 ಕಪಿಗಳು ಸೇರ್ಕೊಂಡು ಆ ಮಾಲ್ನಲ್ಲಿ ಏನೇನ್ ತೊಂದರೆ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಟಿವಿ ಇಟ್ಟಿದ್ದಾರೆ, ಟಿವಿ ಹತ್ತುತ್ತವೆ, ಟಿವಿ ಬೀಳಿಸುತ್ತವೆ, ಗಾಳಿ ಹೊಡೆದೋಯ್ತು. ಒಳ್ಳೆ ಕನ್ನಡಿ ಇದೆ, ಕನ್ನಡಿ ಮನೆ ನಿಂತ್ಕೊಳ್ತವೆ, ಕಪಿಗಳು ಚೇಷ್ಟೆ ಮಾಡುತ್ತವೆ, ಕನ್ನಡಿ ಬಿದ್ದಾಯ್ತು. ಒಳ್ಳೆಣ್ಣೆ, ಸೀಮೆ ಎಣ್ಣೆ ಇಟ್ಟಿದ್ದಾರೆ, ಎಲ್ಲವನ್ನು ಚೆಲ್ಲಬಹುದು. ಆ 2 ಕಪಿಗಳು ತಮ್ಮ ಅಜ್ಞಾನದಿಂದ ಏನೇನ್ ತೊಂದರೆ ಮಾಡಬಹುದು ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅದೇ ರೀತಿಯಲ್ಲಿ ಅಧ್ಯಾಸ, ತಪ್ಪು ತಿಳುವಳಿಕೆ,
ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದೆ ತಪ್ಪಾಗಿ ತಿಳಿದುಕೊಂಡಾಗ ಅಧ್ಯಾಸದಿಂದ ಏನ್ ಬೇಕಾದ್ರೂ ಆಗ್ಬೋದು. ಅಬ್ಬಾ, ಅಧ್ಯಾಸಕ್ಕೆ ಅನಾದಿಯಾಗಿರುವಂತ ಸಂಸಾರದ ಅನರ್ಥಗಳನ್ನ ಕಲ್ಪನೆ ಮಾಡುವುದಕ್ಕೆ ಸಾಮರ್ಥ್ಯವು ಇಲ್ಲ ಎಂದು ಹೇಳುವುದು ಸರಿಯಲ್ಲ. ಒಂದು ಅಧ್ಯಾಸದಿಂದ ಏನ್ ಬೇಕಾದ್ರೂ ಆಗ್ಬೋದು. ಅಬ್ಬಾ, ಒಬ್ಬ ಹುಚ್ಚ ಹೆಂಡ ಕುಡಿದು ಬಿಟ್ಟಿದ್ದಾನೆ, ಅವನು ಏನು ಹೇಳ್ಬೋದು? ನಾನೇ ಮಹಾರಾಜ ಕಣ್ರಿ, ನಾನೇ ಈ ಪ್ರಪಂಚಕ್ಕೆ ವಿಶ್ವಪತಿಯಾಗಿದ್ದೇನೆ ಕಣ್ರಿ, ನಾನೇ ದೇವೇಂದ್ರ, ಏನ್ ಬೇಕಾದ್ರೂ ಹೇಳ್ಬೋದು. ಏನ್ರಿ ಆ ಸಾಮಾನ್ಯ ಮನುಷ್ಯ ಹೇಳ್ಬಹುದಾ ಅಂದ್ರೆ ಮನುಷ್ಯ ಹೇಳ್ತಾ ಇಲ್ಲ. ಅವನಲ್ಲಿರುವಂತ ಇಂಟಾಕ್ಸಿಕೇಟೆಡ್ ಪವರ್, ಮೌಢ್ಯದಿಂದ ನಾನು ಈಗ ಏರೋಪ್ಲೇನ್ ಇಟ್ಕೊಂಡಿದ್ದೇನೆ, ಏರೋಪ್ಲೇನ್ ನಾನು ಇವಾಗ ಇಲ್ಲಿಂದ ಬೆಂಗಳೂರು ಹೋಗ್ತಾನೆ, ಬೆಂಗಳೂರಿನಲ್ಲೇ ಕೂತ್ಕೊಂಡಿದ್ದಾನೆ, ನಾ ಬೆಂಗಳೂರು ಹೋಗ್ತೇನೆ ಅಂತ ಹೇಳ್ತಾನೆ. ಯಾಕೆ? ಹುಚ್ಚ. ಅದೇ ರೀತಿಯಲ್ಲಿ ಅವಿದ್ಯಾ ಎನ್ನುವಂತಹದ್ದು ಅಧ್ಯಾಸ, ಅಧ್ಯಾಸ ಎನ್ನುವಂತಹದ್ದು ತಪ್ಪು ತಿಳುವಳಿಕೆ. ಅದು ಏನ್ ಬೇಕಾದ್ರೂ ಮಾಡಬಹುದು. ಇದು ಬಹಳ ಬಹಳ ಮುಖ್ಯವಾದದ್ದು. ಶಂಕರಾಚಾರ್ಯರವರು ಅಧ್ಯಾಸದಿಂದ ಸಂಸಾರ ಅನರ್ಥವಾಗಿದೆ ಅಂತ ಹೇಳಿದರೆ, ಈ ಮೂಲ ವಿದ್ಯಾವಾದಿಗಳು ಅಯ್ಯೋ ಇಲ್ಲ, ಅಧ್ಯಾಸಕ್ಕಂತಹ ಸಾಮರ್ಥ್ಯವಿಲ್ಲ, ಅಧ್ಯಾಸ ಎನ್ನುವಂತಹದ್ದು ಜುಜುಬಿ. ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವ ಮೂಲ ವಿದ್ಯೆಯೇ ಸಂಸಾರಕ್ಕೆ ಕಾರಣ ಅಂತ ಅರ್ಥ ಮಾಡುತ್ತಿರುವಂತಹದ್ದು ನ ಕೇವಲಂ ಅಶಾಂಕರಂ ಮತಂ ಕಿಂತು ಯುಕ್ತಿ ಅಪೇತಂಚ, ಗುರುಗಳ ಮಾತು. ನಚ ಅಧ್ಯಾಸಸ್ಯ ಅನಾದಿ ಸಂಸಾರ ಕಲ್ಪನೆ ಸಾಮರ್ಥ್ಯಂ ನಾಸ್ತಿ ಇತಿ. ಈ ಅಧ್ಯಾಸಕ್ಕೆ ಅನಾದಿಯಾಗಿರುವಂತ ಸಂಸಾರಾನರ್ಥಗಳನ್ನ ಕಲ್ಪನೆ ಮಾಡುವಷ್ಟು ಸಾಮರ್ಥ್ಯವಿಲ್ಲ ಎಂದು ಹೇಳಬಾರದು. ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ. ಕತ್ತಲೆಯಲ್ಲಿ ಏನು ಅನರ್ಥವಾಗಬಹುದು? ದೊಡ್ಡ ಮಹಾರಾಜ, ಅವನ ಹತ್ರ 1000 ಕಾರಿದೆ, ಕತ್ಲೆ. ಆ ಕತ್ಲೆಯಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ತಾ ಇದ್ದಾನೆ ಡ್ರೈವರು. ಏನು ಕಾಣೆ, ಏನು ಅನರ್ಥವಾಗಬಹುದು? ಏನ್ ಬೇಕಾದ್ರೂ ಮಹಾರಾಜ ಆದ್ರೆ ಏನಂತೆ, ಆ ಕಾರಿನಲ್ಲಿ ಸ್ಪೀಡಾಗಿ ಹೋಗ್ತಾ ಇದ್ದಾನೆ, ಬಾವಿ ಬೀಳ್ಬೋದು, ಗೋಡೆ ಹೊಡಿಬಹುದು, ಅಪಾಯವಾಗಬಹುದು. ಕತ್ತಲೆಯಲ್ಲಿ ಓಡಾಡುವಾಗ 1000 ಜನ ಇದ್ದಾರೆ, ಕತ್ಲೆ, ಏನ್ ಅನರ್ಥವಾಗ್ಬೋದು ಯೋಚನೆ ಮಾಡಿ. ಡಿಕ್ಕಿ ಹೊಡ್ಕೋತಾರೆ, ಹಲ್ಲು ಮುರ್ಕೋತಾರೆ, ಕೈಕಾಲು ಮುರ್ಕೋತಾರೆ, ಸಾಯ್ತಾರೆ. ಏನ್ರಿ? ಸಣ್ಣ ಕತ್ತಲೆಯಿಂದ, ಕತ್ತಲೆ ಅಂದ್ರೆ ವೆರಿ ಸಿಂಪಲ್, ಬೆಳಗ್ಗೆ ಬಂದು ಹೊರಟೋಗ್ಬಿಡುತ್ತೆ. ಇಂಥ ಕತ್ತಲೆಯಿಂದ ಇಷ್ಟು ಅನರ್ಥವಾಗಬಹುದಾ ಅಂದ್ರೆ ಇನ್ನೂ ಹಾಗೆ ಹೇಳ್ತಾ ಇಲ್ಲ. ಕತ್ತಲೆಯಿಂದ ಏನ್ ಬೇಗ ಅನರ್ಥವಾಗಬಹುದಲ್ವೇ? ಅದೇ ರೀತಿಯಲ್ಲಿ ಅಧ್ಯಾಸದಿಂದ ಸಕಲ ಪ್ರಾಣಿಗಳಿಗೂ ಎಲ್ಲ ಅನರ್ಥಗಳು ಉಂಟಾಗ್ತಾ ಇವೆ. ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯದಲ್ಲಿ ಅಧ್ಯಾಸ ಮೇ ಜ್ವರ ಬರೆದಿದ್ದಾರೆ. ಸುಬ್ರಾಯ ಶರ್ಮಾಜಿಯವರು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಅದಕ್ಕೇನು ಹೆಸರು? ಅಧ್ಯಾಸದ ದರ್ಬಾರ್. ದರ್ಬಾರ್ ಅಂದ್ರೆ ಡೋಂಟ್ ಕೇರ್, ಯಾರಿಗೂ ಲಗಿಸ್ತಾ ಇಲ್ಲ. ಇಂಥ ಅಧ್ಯಾಸವನ್ನ ಜುಜುಬಿಯಿಂದ ಬಿಟ್ಟು, ಸಾದಿಯನ್ನು ಬಿಟ್ಟು, ಇದಕ್ಕೆ ಕಾರಣವಾದಂತಹ ಮೂಲ ವಿದ್ಯಾ ಇದೇ ಅಂತ ಹೇಳುವುದು ಮೂರ್ಖತನ. ನೋಡಿ, ಅನಾದಿ ಸಂಸಾರ ಕಲ್ಪನೆ, ಅನಾದಿಯಾಗಿರುವ ಸಂಸಾರಾನರ್ಥಗಳನ್ನ ಕಲ್ಪನೆ ಮಾಡುವ ವಿಷಯದಲ್ಲಿ ಅಧ್ಯಾಸಕ್ಕೆ ಸಾಮರ್ಥ್ಯಂ ನಾಸ್ತಿ, ಸಾಮರ್ಥ್ಯವಿಲ್ಲ ಎಂದು ಹೇಳುವುದು ತಪ್ಪು. ಒಂದು ನಾಗರಹಾವಿದೆ, ಏನ್ ಮಾಡ್ಬೋದು? ಏನ್ ಬೇಕಾದ್ರೂ ಮಾಡ, ಕಚ್ಚುತ್ತೆ. ಯಾರು ಸಾಯ್ತಾರೆ? ದೊಡ್ಡ ಕೋಟಿ ಕೋಟಿ ಐಶ್ವರ್ಯವಂತರಾಗಿರುವಂಥವರು ಸಾಯ್ತಾರೆ, 120 ವರ್ಷ ಬದುಕಿರುವಂಥವರು ಸಾಯ್ತಾರೆ, ತಪಸ್ಸುಗಳು ಸಾಯ್ತಾರೆ. ಅವೇನ್ರಿ? ಒಂದು ಸಣ್ಣ ನಾಗರಾವನಿಂದ, ನಾಗರಾವ 4 ಅಡಿ ಉದ್ದ ಇರುತ್ತೆ, ಅದು ಕಚ್ಚಿಬಿಟ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಸಾಯ್ತಾರ? ಸಾಯ್ತಾರ. ಯಾಕೆ? ನಾಗರಾವನ
ಅದೇ ರೀತಿ ಅಧ್ಯಾಸ ಸಾಮಾನ್ಯವಾದ ಶತ್ರುವಲ್ಲ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ. ಬಹಳ ಚೆನ್ನಾಗಿ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಅಂದ್ರೆ ಅಯ್ಯೋ ರಾಮ ರಾಮ, ಸೂರ್ಯನ ಬೆಳಕಿಗೆ ಎಷ್ಟೊಂದು ಪವರ್ ಇದೆ, ಸೂರ್ಯನ ಬೆಳಕಿಗೆ ಎಂಥ ಶಕ್ತಿ ಇದೆ, ಸೂರ್ಯನ ಬೆಳಕಿಗೆ ಎಂಥ ಸಾಮರ್ಥ್ಯವಿದೆ, ಸೂರ್ಯನ ಬೆಳಕಿಗೆ ಎಂಥ ಬೆಲೆ ಇದೆ. ದಿನ ಬರುತ್ತೆ ನಮ್ಮ ಬೆಲೆ ಇಲ್ವೇ? ಕತ್ತೆ ಕೊನೆ ಬೆಳಗ್ಗೆ ಕೂತ್ಕೊಂಡಿದ್ದ, ಓದಾಡ್ತಾ ಇದೆ, ಬೆಳಗ್ಗೆ ಬಂತು, ಕತ್ತೆ ಹೊಡ್ಡಾಯ್ತು. ಹೌದಾ? ಬೆಳಗ್ಗಿನಂತೆ ಆತ್ಮಜ್ಞಾನ, ಕತ್ತಲೆಯಂತೆ ಅಧ್ಯಾಸ. ನೋಡಿ ಗುರುಗಳು ಮಾತಿನು ನಚ ನೋ 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 ಇಂಪಾಸಿಬಲ್. ಅಧ್ಯಾಸಕ್ಕೆ ಅನಾದಿಯಾಗಿರುವ ಸಂಸಾರವನ್ನ ಕಲ್ಪನೆ ಮಾಡುವಂತಹ ಸಾಮರ್ಥ್ಯವಿಲ್ಲ ಎಂದು ಹೇಳುವುದು ಸರಿಯಲ್ಲ. ಸಿದ್ಧಾರ್ಥ ಪುನಃ ಪೂರ್ವಪಕ್ಷ. ನಾನು ಪೂರ್ವಪಕ್ಷ ಅಲ್ಲ ಸ್ವಾಮೀಜಿ, ಸಾಧಿಹಿ ಅಧ್ಯಾಸ, ಅಧ್ಯಾಸವು ಸಾಧಿಯಲ್ಲವೇ ಅಂದ್ರೆ ಮನ್ಮನ್ನೆ ಬಂದದ್ದಲ್ವೇ? ಅಧ್ಯಾಸವು ಕಾರ್ಯವಾದ್ದರಿಂದ ಸಾಧಿ. ಎನಿ ಎಫೆಕ್ಟ್ which is born is not permanent. It has a beginning. It is not beginningless. ನೋಡಿ, ನಾಟ್ ಬಿಗಿನಿಂಗ್ಲೆಸ್, ಡಬಲ್ ನೆಗೆಟಿವ್. ಅದಕ್ಕೆ ಆದಿ ಇಲ್ಲ ಅಂತ ಹೇಳಬಾರದು. ನಾನು ಅಲ್ಲ, ಅಧ್ಯಾಸ ಸಾಧಿ. ಅಧ್ಯಾಸ ಎನ್ನುವಂತಹದ್ದು ಆದಿಯುಳ್ಳ ಪದಾರ್ಥವಾಗಿದೆ ಎಲ್ಲವೇ. ತಸ್ಯ ಕಥಂ ಅನಾದಿ ಸಂಸಾರ ಹೇತುತ್ವಮಿತಿ. ಅಬ್ಬಾ, ಇಂಥ ಸಣ್ಣ ಅಧ್ಯಾಸಕ್ಕೆ ಅನಾದಿಯಾಗಿರುವ ಸಂಸಾರವನ್ನ ಕಲ್ಪನೆ ಮಾಡುವಂತ ಸಾಮರ್ಥ್ಯವಿದೆ ಅಂತ ಹೇಗೆ ಸ್ವಾಮಿ ಸಾಧ್ಯ? ನೋಡಿ, ಉದಾಹರಣೆ ಕೊಡ್ತೇನೆ. ಕತ್ತಲೆ ಬಹಳ ಸಣ್ಣ ಪದಾರ್ಥ. ಕತ್ತಲೆ ಎನ್ನುವಂತಹದ್ದು ಇನ್ಸಿಗ್ನಿಫಿಕೆಂಟ್ ಥಿಂಗ್. ಹೌದಾ? ಅದು ಮಹಾರಾಜನ ಬೀಳಿಸ್ಬಿಡ್ತಂತೆ. ದೊಡ್ಡ ಮಹಾರಾಜರು ಕೈಗಾಲು ಮುಡ್ಕೊಂಡಂತೆ. ಎಲ್ಲಿ? ಕತ್ತಲೆಯಲ್ಲಿ ಅಂತ ಹೇಳಿದ್ದಾರೆ. ಕಥಂ ಅನಾದಿ ಸಂಸಾರ ಹೇತುತ್ವ. ಇದೇ ಸ್ವಾರಸ್ಯ ನೋಡಿ. ಈ ಕತ್ತಲೆ ಶಕ್ತಿ ಇದೆಯೋ ಇಲ್ವಪ್ಪ? ಬಿಡ್ರಿ, ಏನ್ ಮಹಾ ಕತ್ತಲೆ ಅಂದ್ರೆ ಒಂದ್ ಕೆಲಸ ಮಾಡಿ, ಕತ್ತೆ ಕೋಣೆ ಮೇಲೆ ಕೂತ್ಕೊಳ್ಳಿ, ಒಂದ್ 10 ದಿವಸ ಇರಿ, ಗೊತ್ತಾಗುತ್ತೆ. ಕತ್ತಲೆ ಏನು ಕಾಣಿಸ್ತಾ ಇಲ್ಲ, ಅಲ್ಲ ಅಮೇಧ್ಯ ಮಾಡಿದಾನೆ, ಕೈ ಮುಟ್ಟಿದ, ತಿನ್ನಕ್ ಹೋದ ಅಜ್ಞೇಯ, ಅದನ್ನ ರಾಗಿ ಬಂತೆ ಅಂತ ತಿಳ್ಕೊಂಬಿಟ್ಟ. ಯಾಕೆ? ಕತ್ಲೆ. ಮುಂದಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ಇಳಿಗೆ ಮನೆ ಇದೆ, ಬಿದ್ದ, ಕೈ ಎಲ್ಲ ಮುರಿದೋಯ್ತು. ಕತ್ತಲೆಯಲ್ಲಿ ಏನ್ ಬೇಕಾದ್ರೂ ಅನರ್ಥವಾಗಬಹುದಲ್ವೇ? ಯೋಚನೆ ಮಾಡಿ. ಅಲ್ಲಿ ದೊಡ್ಡವನು ಚಿಕ್ಕವನು ಬ್ರಹ್ಮಜ್ಞಾನಿ ಸನ್ಯಾಸಿ ಏನೂ ಇಲ್ಲ, ಎಲ್ಲರೂ ಕೈಗೆ ಮುರ್ಕೋತಾರೆ. ಹೌದಾ? ಇದನ್ನ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜ ಹೇಳಿದ್ದಾರೆ. ಏನಂತ? ಸರ್ಪಾನ್ ಕುಶಾಗ್ರಾಣಿ ತಥೋದಪಾನಂ ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ ಅಜ್ಞಾನತಸ್ತತ್ರ ಪತಂತಿ ಕೇಚಿತೆ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ನಂಗೆ ಆನಂದವಾಗ್ತಾ ಇದೆ. ಓದ್ತಾ ಓದ್ತಾ ಬ್ರಹ್ಮಾನಂದ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುನವರಲ್ಲಿ ಸಂಪೂರ್ಣ ಹೆಣ್ಣಾಗುತ್ತೆ. ನನಗಿನ್ಯಾರು ಬೇಡ. ಅಂತಹ ಜ್ಞಾನಿಗಳನ್ನ ಸ್ಪರ್ಶನ ಮಾಡಿದ್ದೇನೆ, 16 ವರ್ಷ ಮುಟ್ಟಿದ್ದೇನೆ, ಅಖಂಡ ಸೇವೆ ಮಾಡಿ ಧನ್ಯನಾಗಿದ್ದೇನೆ. ಕೂತಾಗ ನಿಂತಾಗ ಓಡಾಡುವಾಗ ವಾಕಿಂಗ್ ಮಾಡಿಸುವಾಗ ಎಲ್ಲ ಪಾಠ ಮಾಡ್ತಾ ಇದ್ರು. ಇಂಥ ಬ್ರಹ್ಮಾನಂದ ಎಂಥ ಮಹತ್ವದ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ವ್ಯಕ್ತಿಗಳೆಲ್ಲ ನೋಡುವುದಕ್ಕೆ ತುಂಡು ಪಂಚೆ ಸುತ್ತಕೊಂಡಿದ್ರು, ಆದರೆ ಜ್ಞಾನದ ಪುತ್ಥಳಿ ಮಹಾತ್ಮರು. ಕಥಂ ಅನಾದಿ ಸಂಸಾರ ಹೇತುತ್ವಮಿತಿ. ಪ್ರಶ್ನೆ. ಅನಾದಿಯಾಗಿರುವ ದೊಡ್ಡ ಸಂಸಾರಕ್ಕೆ ಸಣ್ಣ ಅಧ್ಯಾಸ ಕಾರಣವಾಗಿದೆ ಹೇಗೆ ಸ್ವಾಮಿ ಅಂತಂದ್ರೆ, ಈ ಪ್ರಶ್ನೆ ಹೇಗಿದೆ ಅಂದ್ರೆ,
ಒಂದ್ ಸಣ್ಣ ಕಿಡಿ ಬೆಂಕಿ ಬೀಡಿ ಸೇರ್ಬಿಟ್ಟು ಬಿಸಾಕ್ಬಿಟ್ಟ. ಅದು ಚೂರು ಕೆಂಡ ಇತ್ತು, ಕಿಡಿ ಇತ್ತು, ಹುಲ್ಲಿನ ಮೇಲೆ ಹತ್ಕೊಂಡ್ಬಿಡ್ತು, ಢೋರ್ ಮೇಲೆ. ಅಲ್ಲಿ 100 ಮನೆಗಳಿದ್ವು, ಎಲ್ಲವೂ ಸ್ವಲ್ಪ ಆಯ್ತು. ಯಾತ್ರೆಯಿಂದ ಆಯ್ತು ಅಂತ ಕೇಳಿದ್ರೆ ಆ ಬೀಡಿಗೆ ಸೇರಿಬಿಟ್ಟು ಸಿಗರೇಟ್ ಸೇರ್ಬಿಟ್ಟು ಬಿಸಾಕಿದ್ರಲ್ಲ ಸಣ್ಣ ಕಿಡಿಯಿಂದ. ನಂಬೂಲ ಸರ್, ಅಲ್ಲ ಸರ್, ಆ ಸಣ್ಣ ಕಿಡಿ ಅರ್ಧ ಗ್ರಾಮ್, 1 ಮಿಲಿಗ್ರಾಮ್ ಇರುತ್ತೆ. 1 ಮಿಲಿಗ್ರಾಮ್ ಇರುವಂತಹ ಕಿಡಿ ಇಷ್ಟೊಂದೆಲ್ಲ ಸುಡುತ್ತೆ, ಅದು ದೊಡ್ಡದಾಗುತ್ತದ. ಅದೇ ರೀತಿಯಲ್ಲಿ ಅಧ್ಯಾಸವು ಬಹಳ ಸಣ್ಣದು ಅಂತ ಹೇಳ್ತಾ ಇದ್ದೀರ, ಅದೇ ತಪ್ಪು. ಸರಿ ಸ್ವಾಮೀಜಿ, ಇಂತಹ ಸ್ವಾದಿಯಾಗಿರುವ ಅಧ್ಯಾಸ ಅನಾದಿಯಾಗಿರುವಂತಹ ಸಂಸಾರಕ್ಕೆ ಹೇಗೆ ಕಾರಣವಾಗಿದೆ ಅಂತಂದ್ರೆ, ಕಥಂ ಅಧ್ಯಾಸಸ್ಯ ಅನಾದಿ ಸಂಸಾರ ಹೇತುತ್ವ ಪ್ರಶ್ನೆ ಆಗ್ತಾ ಉತ್ತರ ಕೊಡ್ತಾ ಇದ್ದೇನೆ. ಅನಭಿಜ್ಞೋ ಭವಾನ್ ಅಧ್ಯಾಸ ವೃತ್ತಸ್ಯ ಭವಾನ್ ಗೌರವ, ನೀನು ಅಧ್ಯಾಸದ ಸ್ವಭಾವವನ್ನ ಬಲ್ಲವನಾಗಿಲ್ಲ. ಯು ಡೋಂಟ್ ನೋ ದಿ ಪವರ್ ಆಫ್ ಅಧ್ಯಾಸ. ಅಧ್ಯಾಸ ಅಂದ್ಬಿಟ್ರೆ ಜುಜುಬಿ ಅಂತ ಇಲ್ಲ. ದೇವಾದಿ ದೇವತೆಗಳನ್ನು ದುಃಖ ಕೂಪದಲ್ಲಿ ತಳ್ಳಿರುವಂತಹದ್ದು ಅಧ್ಯಾಸ ಹೇಗೆ ಎನ್ನುವುದನ್ನ ಮುಂದೆ ತಿಳಿಸ್ತಾ ಇದ್ದಾರೆ. ಬಹಳ ಆನಂದವಾಗಿದೆ. ನಿಧಾನ ನಾಳೆ ನೋಡೋಣ ಅಂತ ತಿಳಿಸುತ್ತಾ, ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.